ನಮಸ್ತೆ ಬಂಧುಗಳೇ. ಅರಿಶಿಣ ಎಲೆ ಕೊಯ್ತಾ ಇದ್ದೀನಿ. ಅರಿಶಿಣದ ಎಲೆ ಕೊಯ್ದು ಎಷ್ಟು ಬೇಕು ಅಂತ ಗೊತ್ತಿರಲಿಲ್ಲ. ಒಂದೊಂದು 150 ಎಲೆ ಕೊಯ್ಕೊಂಡಿದ್ದೀನಿ. ಹಾಗೆ ಅದನ್ನು ಈಗ ಮನೆಗೆ ತೊಗೊಂಡು ಅರಿಶಿಣ ಎಲೆ ಕಡುಬು ಮಾಡೋಣ ಅಂತ, ಅಂದರೆ ಪಾತೋಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೊಗೊಂಡು ಕೊಯ್ತಾ ಇದ್ದೀನಿ ನೋಡಿ. ಇನ್ನೂ ತುಂಬ ಇದೆ. ಕೊಯ್ದು ಸುಮಾರು ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಎಷ್ಟು ಬೇಕು ಅಂತ ಗೊತ್ತಿರಲಿಲ್ಲ ನನಗೆ. ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಎಲೆಯನ್ನೇ ಕೊಯ್ಕೊಂಬಂದಿದ್ದೀನಿ. ಇನ್ನೂ 3-4 ದಿನ ಮಾಡುವಷ್ಟು. ಅಷ್ಟೊಂದೇನು ಬೇಕಾಗಲ್ಲ, ಸುಮ್ಮನೆ ವೇಸ್ಟ್ ಆಯಿತು ಅಂತ ಬೇಜಾರಾಯಿತು. ಹಾಗೆ ಈಗ ನೋಡಿ ಪಾತೋಳಿ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಡ್ತಾಯಿದ್ದೀವಿ. ಇದು ನೋಡಿ ಅಕ್ಕಿಯನ್ನು ಜರಿ ಕಾಯಿಸ್ತಾ ಇದ್ದೇವೆ. ಹಾಗೇ ಜರಿ ಕಾಯಿಸಿದ ಮೇಲೆ ಮತ್ತೆ ಅದನ್ನು ಈಗ ಅವಳ ಹತ್ರ ಆಗಿಲ್ಲ ಅಂತ ನಾನು ಮಾಡಿದೆ, ನನ್ನ ಹೆಂಡತಿ ಹತ್ರ ಆಗಿಲ್ಲ ಅಂತ. ಮತ್ತು ನಾನು ಕೂಡ ಮತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಹೋದೆ ಅಂತ ಮತ್ತೆ ತಾನು ಮತ್ತೆ ಬಂದು ಜರಿ ಕಾಯಿಸಿದ್ಲು. ಹಾಗಾಗಿ ಇದು ಫುಲ್ ಕಂಪ್ಲೀಟಾಗಿ ಎಲ್ಲ ಬೆಂದ ಮೇಲೆ ಅದನ್ನು ಇಳಿಸಿ ಕೆಳಗಿಟ್ಕೊಳ್ಬೇಕು ಅಂತ ಮತ್ತೆ ಮಾಡ್ತಾಯಿದ್ದೇನೆ. ಇನ್ನೂ ಆಗಿಲ್ಲ, ಇನ್ನು ನಾನೇ ಮಾಡ್ತಾಯಿದ್ದೀನಿ. ಹಾಗೆ ಈ ಅರಿಶಿಣ ಎಲೆದ ಕಡುಬು ಹೇಗೆ ಮಾಡ್ತಾರೆ ಅನ್ನೋದು ತುಂಬ ಈಜಿ. ಇದು ಏನಂತ ದೊಡ್ಡ ಕೆಲಸಗಳೇನಿರೋದಿಲ್ಲ ನೋಡಿ. ಮತ್ತೆ ಇದು ಮಾಡ್ತಿದ್ದಾಳೆ ಈಗ. ಹಾಗೆ ನೋಡಿ ಈಗ ಕೆಳಗಡೆ ಇಳಿಸ್ಕೊಂಡಿದ್ದಾಳೆ, ಕಾಯಿ ತುರಿತಿದ್ದಾಳೆ. ಹಾಗೆ ಕಾಯಿ ತುರಿದ ಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಮತ್ತು ಸ್ವಲ್ಪ ಪುಡಿ ಮಾಡ್ಕೊಳ್ತಾಳೆ. ಹಾಗೆ ಮತ್ತು ಈಗ ಅದಕ್ಕೆ ಏನೇನು ಬೇಕು ಅಂತ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಏಲಕ್ಕಿ, ಲವಂಗ, ದ್ರಾಕ್ಷಿ ಇದು ದ್ರಾಕ್ಷಿ ಬೇಕು ಅಂತಿಲ್ಲ, ಲವಂಗ, ಗೋಡಂಬಿ ಹಾಕ್ಬೋದು. ಹಾಗೆ ಈಗ ಮಿಕ್ಸಿಗೆ ಹಾಕ್ಕೊಂಡಾಯಿತು. ಹಾಗೆ ಇಲ್ಲಿ ತೊಗೊಂಡು ಬಂದಿದ್ದೀನಿ ನೋಡಿ, ಮಿಕ್ಸಿ ಹಾಕ್ತಾಯಿದ್ದೇನೆ. ಹಾಗೆ ಇಲ್ಲಿ ಬೆಲ್ಲ ಕೂಡ ಇದು ಮಾಡ್ತಾಯಿದ್ದಾಳೆ. ಹಾಗೆ ಕಾಯಿಯನ್ನು ಸ್ವಲ್ಪ ಪೌಡ್ರ್ ಮಾಡಿಕೊಂಡ್ಳು, ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡು ಈಗ ಅದಕ್ಕೆ ಇದು ಬೆಲ್ಲವನ್ನು ಕಟಿಂಗ್ ಮಾಡ್ತಾಯಿದ್ದಾಳೆ. ಬೆಲ್ಲ ಮಾಡಿ ಇಲ್ಲಿ ಹೂರಣ ರೆಡಿ ಆಗ್ತಾಯಿದೆ. ನಮ್ಮ ಕಡೆ ಹೂರಣ ಅಂತ ಅಂತೇವೆ ಇದಕ್ಕೆ. ಬೆಲ್ಲ ಮತ್ತು ಕಾಯಿ ಸುಳಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಕಾಯಿ ಅಂದರೆ ಗೊತ್ತಾಯ್ತಲ್ಲ, ಕೊಬ್ಬರಿ ತುರಿ ಮತ್ತು ಬೆಲ್ಲ. ಹಾಗೇ ಈಗ ಎಲ್ಲ ರೆಡಿ ಆಯಿತು. ಇನ್ನು ಅರಿಶಿಣದ ಎಲೆ ಕಟ್ಟಿಂಗ್ ಮಾಡಿ ಇದು ಮಾಡ್ತಾಯಿದ್ದೆ ನೋಡಿ. ಎಲ್ಲ ತಂದಿಟ್ಟಿದ್ದೀನಿ ನೋಡಿ. ನಾನು ಒಂದು ಇದಕ್ಕೆ 4 ಎಲೆ ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ 2 ಸಾಕಾಗತ್ತಂತೆ. 2 ಎಲೆಲ್ಲ ಆ ಕಡೆ ಈ ಕಡೆ ಒಂದು ಇಟ್ಟಿದ್ದಾಳೆ. ಹಾಗೆ ಒಂದು ನೋಡಿ ಈಗ ಹೂರಣ ಹಾಕಿದ್ಲು. ಹಾಗೆ ಹೂರಣ ಹಾಕಿ ಅದನ್ನು ಫೋಲ್ಡ್ ಮಾಡಿ ಮತ್ತು ಈ ಕಡೆಯಿಂದ ಮತ್ತೊಂದು ಎಲೆನೂ ಕೂಡ ಫೋಲ್ಡ್ ಮಾಡಿ ಇಡ್ತಾ ಇದ್ದಾಳೆ ನೋಡಿ. ಹಾಗೆ ನೋಡಿ ಈ ಎಲ್ಲವನ್ನು ಅದೇ ರೀತಿ ಮಾಡ್ತಾ ಇದ್ದೀವಿ. ಒಂದು 15 14 15 ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಇರೋದು 3 ಜನ ಆಗಿದ್ದಕ್ಕೆ ಅಷ್ಟೊಂದು ಬೇಕಾಗಲ್ಲ. ಯಾಕಂದರೆ ಮನೆಯಲ್ಲಿ ಮಕ್ಕಳು ಎಲ್ಲ ಹೊರಗಡೆ ಇರೋದ್ರಿಂದ ನಾನು, ಅಮ್ಮ ಮತ್ತು ಹೆಂಡತಿ 3 ಜನ ಇದ್ದೀವಿ ತಿನ್ನೋಕ್ಕೆ. ಸುಮ್ಮನೆ ಹೆಚ್ಚಿಗೆ ಮಾಡೋದು ಬೇಡ ಅಂತ ಅಂದ್ಲು. ಓಕೆ ಅಂದೆ. ಹಾಗೆ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ನಾನು ಕೂಡ ಮಾಡ್ತೀನಿ, ಬೇಡ ತಾನೇ ಮಾಡ್ತೀನಿ ಅಂದರೆ ತುಂಬ ರಾಶಿ ಏನಿಲ್ಲ ಅಂತ ಇಲ್ಲಿ ಹೂರಣ ಹಾಕ್ಕೊಂಡು ಇದು ಮಾಡ್ತಾಯಿದ್ದಾಳೆ. ಇದು ಲಾಸ್ಟಿಂದಿದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾಳೆ. ಹಾಗೆ ನನಗೂ ಅದರ ಬಗ್ಗೆ ತಿನ್ನುವಂಥ ಇದೇನಿಲ್ಲ, ವಿಡಿಯೋಕ್ಕಾಗತ್ತೆ ಅಂತ ನಾನು ಕೂಡ ಆಸೆಯಿಂದ ಇದು ಮಾಡ್ಕೊಂಡು ಬಂದೆ. ಹಾಗೆ ನೋಡಿ ಈಗ ಇಲ್ಲಿ ರೆಡಿಯಾಗಿದೆ. ಹಾಗೆ ಅಲ್ಲಿ ಬೆಂಕಿ ಒಲೆಯಲ್ಲಿ ಆಲುವಿನ ಇದನ್ನು ಇಟ್ಟಿದ್ದೇವೆ. ಯಾಕಂದ್ರೆ ನಮ್ಮ ಕಡೆ ಹೆಚ್ಚಾಗಿ ಬೆಂಕಿ ಒಲೆಯನ್ನೇ, ಕಟ್ಟಿಗೆ ಒಲೆಯನ್ನೇ ನಾವು ಬಳಸ್ತೇವೆ. ಹಾಗಾಗಿ ಅದು ಸ್ಟೀಲ್ ಪಾತ್ರೆಗಳಿಟ್ಟರೆ ಮಸಿ ಆಗುತ್ತೆ ಅಂತ ಅದನ್ನು ಇಟ್ಟಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮತ್ತೊಂದು ಇದು 1 2 3 ಇದ್ದು ಅದನ್ನು ಕೂಡ ಮಾಡ್ತಾಯಿದ್ದಾಳೆ. ಹಾಗೆ ನೋಡಿ ಇದೆಲ್ಲ ಮಡಚಿ ಇದು ಮಾಡ್ತಾ ಮತ್ತೊಮ್ಮೆ ಇದು ಮಾಡಿ ಪಾತ್ರದಲ್ಲಿ ಹಾಕಿದ್ದೇವೆ. ಇದಿನ್ನು ಬೆಂದಿದೆ ನೋಡಿ. ಈಗ ಬೆಂದು ರೆಡಿ ಆಯಿತು. 15 ನಿಮಿಷಕ್ಕೆ 20 ನಿಮಿಷದೊಳಗೆ ಬೆಂದಿರುತ್ತೆ. ಹಾಗೆ ಅದನ್ನು ಈಗ ಪ್ಲೇಟಿಗೆ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ತುಪ್ಪ ಇದ್ದರೆ ಚಲೋ ಆಗುತ್ತೆ. ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಆಯಿತು. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ನನ್ನ ಚಾನಲು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಮಾಡೋದಕ್ಕೊಂದು ಅವಕಾಶ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಈಗ ನೋಡಿ ನಾನು ಅದನ್ನು ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಪ್ಪ ಹಾಕಿದ ನೋಡಿ, ತುಪ್ಪ ಹಾಕ್ತಾಯಿದ್ದಾಳೆ. ಇದು ಎಲೆಗಳನ್ನು ಬಿಡಿಸ್ತಾ ಇದ್ದೀನಿ ಅದರದ್ದು. ಹಾಗೇ ಈಗ ನಾನೆಲ್ಲ ತಿನ್ನೋಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ತಿಂತೀನಿ. ಇನ್ನು ಒಂದು ಇದನ್ನು ಪಾತೊಳೆಯನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಕರೆಕ್ಟಾಗಿ ವಿಡಿಯೋ ಬಂದಿದೆ ಅಂತ ಅಂದ್ಕೊಂಡಿದ್ದೆ, ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ. ಇಲ್ಲಿ ತೋರಿಸ್ತೀನಿ ನೋಡಿ. ಆದರೂ ಸ್ವಲ್ಪ ಅಲ್ಲಿ ಲೈಟ್ ಬೆಳಕು ಅಡ್ಡಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಮತ್ತು ನೋಡಿ, ಈಗ ನಾನು ಅಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತುಪ್ಪ ಹಾಕ್ಕೊಂಡು ಈಗ ತಿಂತೀನಿ ನೋಡಿ. ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ ತುಪ್ಪ ಸಹಿತ ಪಾತೊಳೆನ. ಅದೇನು ಹೇಗಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ ತಿಂದೆ ಅಲ್ವಾ? ಸೂಪರ್ ಅಂದರೆ ಸೂಪರ್ ಆಗಿದೆ. ನೋಡಿದ್ರಾ? ಸೂಪರ್, ಅದ್ಭುತ, ತುಂಬ ಈಜಿ ಮಾಡುವಂಥದ್ದು ಇದು. ಧನ್ಯವಾದ ನಿಮಗೆ.